ಕುಳಿತುಕೊಂಡಿದ್ದವಾಗ ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು. ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ. ಇಲ್ಲಿ ಮಾರ್ಕಿದೆ. ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳು ಅಸ್ಥಿ ಸಿಕ್ಕಿದರೆ ಎಲ್ಲಿಯಾದರೂ DNA ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು. ಅವಳ ಆತ್ಮಕ್ಕೆ ಶಾಂತಿ ಕ್ರಿಯಾಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳೋಕ್ಕೆ ನಾನು ಇವ್ರ ಜೊತೆಗೆ ಇದು ಏನು ಮಾತಾಡಂಗೆ ಎಲ್ಲ ನೋಟಿಸ್ ಬರ್ತದೆ, ಡಿಲೀಟ್ ಆಗ್ತದೆ, ಬ್ಲಾಕ್ ಆಗ್ತದೆ. ವಾಟ್ ಈಸ್ ದಿಸ್? ಹೀಗಿದ್ದಾಗ ಯಾರು ಧೈರ್ಯ ಮಾಡ್ತಾರೆ? ಬೆಂಗಳೂರು ಡೆವಲಪರ್ಸ್ ಅಂತ ಒಂದು ಕಂಪ್ನಿ ಹೆಸರು ಇರುತ್ತೆ. ಅವರು ಇಂಜೆಕ್ಷನ್ ಆರ್ಡರ್ ತಂದಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾರೋ ಬೆಂಗಳೂರಿನಲ್ಲಿ ಇನ್ನೊಂದೆಲ್ಲೋ ಕೊಲೆಗಳು ಅತ್ಯಾಚಾರ ಆಗಿರ್ತದೆ. ಬೆಂಗಳೂರಿನಲ್ಲಿ ಕೊಲೆ ಮತ್ತು ಅತ್ಯಾಚಾರ ನಡೆದಿದೆ ಅಂತ ಸ್ಟೋರಿ ಮಾಡಿದ್ರೆ ಬೆಂಗಳೂರು ಡೆವಲಪರ್ಸ್ನ ಪ್ರಾಪರ್ಟಿಗೂ ಬೆಂಗಳೂರು ನಡೆದಂಥ ಕೊಲೆಗೆ ಏನು ಸಂಬಂಧ ಇದೆ? ಬೆಂಗಳೂರು ಹೆಸರೇ ಬಳಸಬಾರ್ದು ಅಂದರೆ? ಹಲೋ, ನಮಸ್ಕಾರ. ಅನನ್ಯ ಭಟ್ ಕತೆ. ನಿನ್ನೆ 100 ಶವಗಳನ್ನು ನಾನು ಆ ಪ್ರದೇಶದಲ್ಲಿ, ಇವತ್ತು ಆ ಪ್ರದೇಶ ಅನ್ನೋವಂಥ ಶಬ್ದವನ್ನು ಬಳಸಿನೇ ವಿಡಿಯೋ ಮಾಡಬೇಕಾಗಿದೆ. ಸಮಯ ಸಂದರ್ಭ ಹೇಗಿದೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮಾಧ್ಯಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾವು ಕೋರ್ಟಿನ ಇಂಜೆಕ್ಷನ್ ಆರ್ಡರ್ ಏನು ತಡೆಯಾಜ್ಞೆ ಇದೆ ಅದಕ್ಕೆ ಪೂರಕವಾಗಿ ವಿಡಿಯೋ ಮಾಡಿದ್ರೂ ಕೂಡ ಯಾಕೆ ಸರ್ ಸೌಜನ್ಯ ನ್ಯಾಯಕ್ಕೆ ಆಗ್ರಹಿಸಿ ಮಾತಾಡಲೇಬಾರ್ದ? ಸೌಜನ್ಯ ಅನ್ನೋ ಹೆಸರು ಬಳಸಲೇಬಾರ್ದ? ಸೌಜನ್ಯಳ ಪರವಾಗಿ ಮಾತನಾಡಿದ ತಕ್ಷಣ ನೋಟಿಸ್ ಕಳಿಸ್ತೀರಾ, ವಿಡಿಯೋ ಡಿಲೀಟ್ ಮಾಡಿಸ್ತೀರಾ, ಚಾನಲ್ ಬ್ಲಾಕ್ ಮಾಡಿಸ್ತೀರಾ? ಈ ದಿನ .com ಆಗಿ 2-3 ಚಾನಲ್ ಬ್ಲಾಕ್ ಆಗಿರೋ ಕಥೆಗಳನ್ನು ನಾವು ಕೇಳ್ಕೊಂಡು ಬಂದಿದ್ವಿ. ಅದರಲ್ಲಿ ನೇರವಾಗಿ ಕೋರ್ಟ್ ಇಂಜೆಕ್ಷನ್ ಆರ್ಡರ್ನ ಮೀರಿ ಕೂಡ ಹೆಸರುಗಳನ್ನು ಮೆನ್ಷನ್ ಮಾಡಲಾಗಿತ್ತು ಅನ್ನೋದು ನಮಗೆ ಬಂದಿರೋ ಮಾಹಿತಿ. ಆದರೂ ಕೂಡ ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಬೆಂಬಲ ಖಂಡಿತವಾಗಲಿದೆ. ಅನ್ಯಾಯವನ್ನು ಪ್ರಶ್ನಿಸಲೇಬಾರದು ಅಂತ ಹೋದರೆ ಯಾವ ನೈತಿಕತೆಯೋ ಯಾವ ಕಾನೂನು ಕೂಡ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದೂ ಬಟಾ ಬಯಲು ಅನಿಸ್ತಾ ಇದೆ, ಎಲ್ಲದೂ ಕಣ್ಣಿಗೆ ಕಾಣಿಸ್ತಾ ಇದೆ. ಕೆಲ ವ್ಯಕ್ತಿಗಳ ಅದರಲ್ಲಿ ಸಮೀರ್ ಲಾಸ್ಟ್ ವಿಡಿಯೋ ಮಾಡಿದ್ದನ್ನು ನಾನು ಒಂದಿಷ್ಟು ಪ್ರಶ್ನೆಗಳನ್ನು ಹಾಕಿದ್ದೆ. ನೇರವಾಗಿ ಕೆಲ ಹೆಸರುಗಳನ್ನು ಹೇಳಿಬಿಟ್ಟಿದ್ದೆ. ಅಪ್ಪ, ಸಮಸ್ಯೆಗಳನ್ನು ತಂದ್ಕೋಬೇಡ. ನೀನೊಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರ್, ನೀನೊಬ್ಬ ಅದ್ಭುತ ಪ್ರತಿಭೆ, ನಮಗೆ ಸಾರ್ವಕಾಲಿಕವಾಗಿ ಸಲ್ಲಬೇಕದು. ತಲೆ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಬಂಡೆಗೆ ಚಚ್ಕೋಬಾರ್ದು. ಯಾವುದೇ ಹೋರಾಟವನ್ನು ಮಾಡಬೇಕಾದ್ರೆ ಅದರದ್ದೇ ಆದಂತಹ ಒಂದು ಸ್ಟೈಲ್ನಲ್ಲೇ ನಾವು ಮಾಡಬೇಕಾಗುತ್ತೆ. ನಾವು ತುಂಬ ಹುಂಬತನ ತೋರಿಸಿದ್ರೆ ಕಷ್ಟ ಆಗ್ತದೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿನ್ನೆ ಹೋರಾಟ ಶುರು ಮಾಡಿ ಇವತ್ತಲ್ಲ, ಅದನ್ನು ಸುದೀರ್ಘ ಕಾಲದ ಹೋರಾಟದ ಇತಿಹಾಸ. ಹಾಗಾಗಿ ಸೌಜನ್ಯಳ ಪರ 10 ವರ್ಷಗಳಿಂದ ನಡೀತಿರುವಂಥ ಹೋರಾಟ ಒಂದಲ್ಲ ಒಂದು ದಿನ ಯಶಸ್ವಿ ಆಗೇ ಆಗ್ತದೆ, ನ್ಯಾಯ ಸಿಗ್ತದೆ. ನಾವು ಅದೇ ಸ್ಟೈಲಲ್ಲಿ ಹೋರಾಟವನ್ನು ಮಾಡೋಣ, ವರ್ಕೌಟ್ ಮಾಡೋಣ. ಅದಕ್ಕೋಸ್ಕರ ಅದು ಬಿಟ್ಟು ಹುಂಬತನದಿಂದ ನಾವೇನೋ ಮಾಡೋದು ಬೇಡ. ಇದರಿಂದ ವೈಯಕ್ತಿಕವಾಗಿ ನಷ್ಟ ಆಗುತ್ತೆ ಅನ್ನೋದೇ ನನ್ನ ಕಾಳಜಿಯಾಗಿತ್ತು. ಕೆಲವರಿಗೆ ಅದು ಇರುಸು ಮುರುಸಾಗಿತ್ತು. ಆದರೆ ಸೌಜನ್ಯಳ ಪರ ಯಾವತ್ತಿಗೂ ನಮ್ಮ ಧ್ವನಿ ಇದ್ದೇ ಇರ್ತದೆ. ಸೌಜನ್ಯಳ ವಿರೋಧ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಆ ವಿಡಿಯೋದಲ್ಲಿ ಹೇಳಿದ್ದೆ. ಅದನ್ನು ಕೂಡ ನೀವು ಗಣನೆಗೆ ತಗೊಳ್ಳಿ. ನಿನ್ನೆ ಶವನ ಹೂತಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಒಬ್ಬ ಸಾಕ್ಷಿದಾರ ಏನು ಪೊಲೀಸರ ಮೂಲಕ ಕೋರ್ಟಿಗೆ ಸರೆಂಡರ್ ಆಗಿದ್ದ ಆ ವ್ಯಕ್ತಿ ಒಂದು ಸ್ಪಾಟಿಗೆ ಹೋಗಿ ನಾನು ಹೂತಿಟ್ಟ ಶವಗಳನ್ನು ತೋರಿಸ್ತೀನಿ, ತನಿಖೆಗೆ ಬಂದಿದ್ದೀನಿ ಅಂತ ಹೋಗಿದ್ದಂತೆ. ಪೊಲೀಸರು ಹೋಗಿಲ್ವಂತೆ. ಅಂದರೆ ಪೊಲೀಸರು ನಮ್ಮ ಪ್ರೊಸೀಜರ್ ಇನ್ನೂ ಶುರು ಮಾಡಿಲ್ಲ ಅಂತ SP ಅರುಣ್ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೇನೋ ನಡೀತಾ ಇದೆ. ನನಗೂ 1-2 ವಿಡಿಯೋ ಅದಕ್ಕೆ ಜಾನ್ ಡಿಯೋ ಅಶೋಕ್ ಕುಮಾರ್ ಅಂತ ಬ್ರಾಕೆಟ್ ನೋಟಿಸ್ ಬಂದಿದೆ, ಡಿಲೀಟ್ ಮಾಡಿ ಅಂತ. ಅದರಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಯಾರದ್ದೇ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಆತನ ಪತ್ರವನ್ನು ಓದಿ ಒಂದು ವಿಡಿಯೋ ಮಾಡಿದ್ದೀನಿ, ಅದಕ್ಕೂ ನೋಟಿಸ್.
ಏನಾದರೂ ಮಾಡಬೇಕಲ್ಲ ಇದಕ್ಕೆ. ನಾವು ಕೂಡ ನ್ಯಾಯಾಲಯದ ಮುಂದೆ ಹೋಗಿ ನಾವು ಮಾತಾಡಲೇಬಾರ್ದಾ, ನಾವು ಧ್ವನಿ ಎತ್ತಲೇಬಾರ್ದಾ, ಕೇಳಬೇಕಲ್ವಾ? ಅದರ ಸಿದ್ಧತೆ ಕೂಡ ನಡೀತಾ ಇದೆ. ಸ್ನೇಹಿತರೆ, ಅನನ್ಯ ಭಟ್ ಮೇಡಮ್ ಏನಾಗಿತ್ತು 2003ರಲ್ಲಿ ಏನಾಗಿತ್ತು? ನನ್ನ ಮಗಳು ದೇವಸ್ಥಾನಕ್ಕೆ ಅಂತ ಹೋದವಾಗ ಕಾಣೆಯಾಗಿದ್ಲು. 2003 ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ದರೆ 2 ಡೇಸ್ ಆಗಿತ್ತು. ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದವಾಗ ಅವಳು ಸಿಗಲಿಲ್ಲ. ಹಾಗಾಗಿ ಅವಳನ್ನು ಕೇಳಿದೆ ನಾನು. ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಕೇಳಿದವಾಗ ಆವಾಗ ಸ್ಟೇಷನ್ ಇರಲಿಲ್ಲ, ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು. ಆವಾಗ ಕೇಳಿದವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮಗೇನು ಅದೇ ಕೆಲಸನಾ ಅಂತ ಹೇಳಿ, ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ಹೋದೆ. ಕೇಳಿದವಾಗ ಅವರು ಅದನ್ನೇ ಹೇಳಿದರು, ನಾವೇನು ಹುಡುಕಿಕೊಂಡಿರೋಕ್ಕಾಗುತ್ತಾ ಅಂತ ಹೇಳಿದರು. ಹೋಗಮ್ಮ, ಹುಡುಕು, ಎಲ್ಲಾದ್ರೂ ಇದ್ದರೆ ಇರ್ಬೋದು, ಇಲ್ಲ ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಹೊರಗಡೆ ಬಂದು ಕುಳಿತುಕೊಂಡಿದ್ದವಾಗ ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು, ನಾನು ನೋಡಿದ್ದೀವಿ, ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ. ಸುಜಾತಾ ಭಟ್, ಅನನ್ಯ ಭಟ್ ಅವರ ತಾಯಿ. ಇವರೇನು ಸಾಮಾನ್ಯ ಮಹಿಳೆ ಅಲ್ಲ. CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಕೇಂದ್ರೀಯ ತನಿಖಾ ದಳದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದವರು. ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಕನ್ಫರ್ಮೇಷನ್ ಆಯ್ತಲ್ಲ. ಆಕೆಯ ಮಗಳೇ ಅನನ್ಯ ಭಟ್. ಆಕೆ ಹಾಸ್ಟೆಲ್ ಎತ್ಕೊಂಡು ಓದ್ಕೊಳ್ತಾ ಇದ್ಲು. ಆ ಪ್ರದೇಶದ ಒಂದು ದೇವಸ್ಥಾನಕ್ಕೆ ಆಕೆ ತನ್ನ ಸ್ನೇಹಿತರ ಜೊತೆ ಹೋಗ್ತಾಳೆ. ಅದಾದಮೇಲೆ ಆಕೆ ಸ್ನೇಹಿತರು ನಾವು ಶಾಪಿಂಗ್ ಹೋಗ್ತೀವಿ, ನೀನು ಬರ್ತೀಯ ಕೇಳ್ತಾರೆ. ಇಲ್ಲ ನಾನು ಸ್ವಲ್ಪ ಇಲ್ಲೇ ಉಳ್ಕತ್ತೀನಿ ಅಂತ ಆಕೆ ಹೇಳ್ತಾಳೆ. ಅವ್ರು ಶಾಪಿಂಗ್ ಮುಗಿಸಿ ವಾಪಸ್ ಬರಬೇಕಾದ್ರೆ ಈಕೆ ಇಲ್ಲ, ಕಾಣೆಯಾಗಿರ್ತಾಳೆ. ಈ ವಿಚಾರ ಆಕೆ ತಾಯಿಗೆ ಗೊತ್ತಾಗುತ್ತೆ. ಸುಜಾತಾ ಭಟ್ ಬರ್ತಾರೆ, ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ನಿರಾಸಕ್ತಿ ವಹಿಸ್ತಾರೆ. ಯಾವ ಪ್ರದೇಶದ ಬಗ್ಗೆ ಮಾತಾಡ್ತಿದ್ಯಾ, ಯಾವ ಪ್ರದೇಶದಲ್ಲಿ ಕಾಣೆಯಾಗಿದೆಯಾ ಅಂತ ಹೇಳ್ತಾ ಇದೆಯಾ, ಹೊರಟೋಗು ಅಂತ ಹೇಳ್ತಾರೆ. ಆದರೆ ಆಕೆ ಮಗಳನ್ನ ಕಳ್ಕೊಂಡವಳು. ಸಿಂಪಲಾಗಿ ಥಿಂಕ್ ಮಾಡಿ, ನಮ್ಮ ಮಕ್ಕಳು ಎಡವಿ ಬಿದ್ದರೆ ನಮ್ಗೆ ಸಹಿಸೋಕ್ಕಾಗಲ್ಲ. ಸ್ಕೂಲಿಗೆ ಹೋಗಿದ್ದ ಮಗಳು ಒಂದು 5-10 ನಿಮಿಷ ತಡವಾಗಿ ಬಂದರೆ ನಮ್ಗೆ ಸಹಿಸೋಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಬೆಳೆದು ನಿಂತ ಮಗಳು 18 ವರ್ಷದ ಅನನ್ಯ ಕಾಣೆಯಾಗ್ತಾಳೆ, ಕೈಗೆ ಸಿಗ್ತಾ ಇಲ್ಲ, ಏನಾದ್ಲು ಅಂತ ಗೊತ್ತಿಲ್ಲ. ಪೊಲೀಸರು ಕೇಸ್ ತಗೊಳ್ಳೋಕ್ಕೆ ನಿರಾಸಕ್ತಿನ ವಹಿಸ್ತಿದ್ದಾರೆ. ಹೀಗಿರ್ಬೇಕಾದ್ರೆ ಆಗ ಏನು ಮಾಡಬೇಕು? ಆ ಪ್ರದೇಶದ ಆ ದೇವರ ಜಾಗದಲ್ಲಿ ಹೋರಾಟವನ್ನು ಮಾಡ್ತಾಳೆ. ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಹೋಗ್ಬಿಟ್ಟು ಮನವಿ ಮಾಡ್ತಾರೆ, ಬಯಸ್ಕೊತಾಳೆ. ಅದಾದಮೇಲೆ ಯಾರೋ 4 ಜನ ಬರ್ತಾರೆ, ಎಳ್ಕೊಂಡು ಹೋಗ್ತಾರೆ, ಒಂದು ರೂಮಲ್ಲಿ ಕೂಡ ಹಾಕ್ತಾರೆ, ಚೇರಿಗೆ ಕಟ್ತಾರೆ, ಹೊಡಿತಾರೆ, ಮೂರ್ಛೆ ತಪ್ಪಿ ಬೀಳ್ತಾಳೆ. 2-3 ತಿಂಗಳಾದ್ಮೇಲೆ ಪ್ರಜ್ಞೆ ಬರುತ್ತೆ. ಹೇಗಿದೆ ನೋಡಿ. ಆ ತಾಯಿ ಹೇಳ್ತಿರೋದು. ಭಟ್ರು, ಅನನ್ಯ ಭಟ್ರು ಒಬ್ಬ ಬ್ರಾಹ್ಮಣರ ಹೆಣ್ಣು ಮಗಳು. 2003ರಲ್ಲಿ ನಡೆದ ಘಟನೆ. 22 ವರ್ಷಗಳಾಯ್ತು ಈ ಘಟನೆ ನಡೆದು. ಅವತ್ತು 18 ವರ್ಷ ಅಂದರೆ ಇವತ್ತು ಅನನ್ಯ ಬದುಕಿದ್ರೆ 40 ವರ್ಷದ ಹೆಂಗಸು. ಈಗ ಆಕೆ SP ಅರುಣ್ ಅಂದರೆ ಪೊಲೀಸ್ ವರಿಷ್ಠಾಧಿಕಾರಿನ ಭೇಟಿಯಾಗ್ಬಿಟ್ಟು ದೂರು ದಾಖಲಿಸಿದ್ದಾಳೆ. ಯಾರ ವಿರುದ್ಧನೂ ದೂರು ಕೊಟ್ಟಿಲ್ಲ. ಇತ್ತೀಚೆಗೆ ಆ ಪ್ರದೇಶದ ಹೂತಿಟ್ಟ ಶವಗಳ ಚರ್ಚೆ ನಡೀತಿದೆಯಲ್ಲ, ಇದನ್ನೆಲ್ಲ ನೋಡ್ಕೊಂಡು ಆಕೆ ಸೀದಾ ಬಂದಿದ್ದಾಳೆ. ನನ್ನ ಹಿಂದೆ ಮುಂದೆ ಯಾರು ಇಲ್ಲಪ್ಪ, ಇವೆಲ್ಲ ನೋಡ್ತಾ ಇದ್ದೀನಿ, ಸತ್ಯ, ಹೂತಿಟ್ಟ ಸತ್ಯಗಳು ಮತ್ತು ಹೂತಿಟ್ಟ ಶವಗಳು ಹೊರಗೆ ಬರುತ್ತೆ ಅನ್ನುವಂಥ ಭರವಸೆ ಇದೆ. ಹಾಗೆ ಹೂತು ಹೋದಂಥ ಶವಗಳಲ್ಲಿ ನನ್ನ ಮಗಳದ್ದೇನಾದ ಕಳೆಬರ ಸಿಗ್ಬೋದಾ? ದಯವಿಟ್ಟು ಅದನ್ನು ಹುಡುಕಿ ಹುಡುಕೊಳ್ಳಿ. ಅದಕ್ಕೊಂದು ಒಳ್ಳೆ ರೀತಿಯಲ್ಲಿ ನಾನು ಅಂತಿಮ ವಿಧಿವಿಧಾನಗಳನ್ನು ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಮುಗಿಸ್ಬೇಕಾಗಿದೆ. ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳು ಅಸ್ಥಿ ಸಿಕ್ಕಿದರೆ ಎಲ್ಲಿಯಾದರೂ DNA ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಕಲನ ಮಾಡಿ ಅವಳನ್ನು ಇದು ಮಾಡಬೇಕು. ಅವಳ ಆತ್ಮಕ್ಕೆ ಶಾಂತಿ ಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು
ಕೇಳ್ಕೊಳ್ಳೋಕ್ಕೆ ನಾನು ಇವ್ರ ಹತ್ರ ಬಂದಿದ್ದೀನಿ. ಎಸ್ ಪಿ ಜೊತೆಗೆ ಹಾಗೆ ಕೇಳ್ತಾ ಇದ್ದಾಳೆ ಸುಜಾತ ಭಟ್. ಸ್ನೇಹಿತರೆ, ಒಂದು ತಾಯಿ ಯಾವುದೋ ಒಂದು ಕಪೋಲ ಕಲ್ಪಿತವಾಗಿ ಬಂದು ಸ್ಟೋರಿ ಹೇಳಲ್ಲ. ಅನನ್ಯ ಭಟ್ ಕಾಣೆ ಆಗಿದ್ದು ನಿಜ, ಆಕೆ ತಾಯಿ ಹೇಳ್ತದ್ದು ನಿಜನೇ. ಕಾಣೆ ಆದಾದ್ಮೇಲೆ ಆಕೆ ಮೇಲೆ ಏನೋದೊಂದು ಆಗಿರಲೇಬೇಕಲ್ಲ. ಏನಾಯಿತು ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕಲ್ಲ. ಅನನ್ಯ ಆಗಲಿ, ನೂರಾರು ಶವಗಳ ಕಥೆಗಳಾಗಲಿ, ಅಲ್ಲಿಂದ ಹೊರ ಬರೋದಕ್ಕೆ ಸೌಜನ್ಯ ಕಾರಣ ಆಗಿದ್ದಾರೆ. ಅದಕ್ಕೆ ಈ ಸೌಜನ್ಯಗಳನ್ನು ಶಕ್ತಿ ದೇವತೆ ಅಂತ ಕರೆಯೋದು. ಸೌಜನ್ಯ ಸತ್ತಿಲ್ಲ 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 ಅಂತ ನಾನು ಯಾಕೆ ಹೇಳ್ತೀನಿ ಗೊತ್ತಾ? ಸೌಜನ್ಯ ಸತ್ತಿದ್ರೆ ಅಲ್ಲಿ ಸಮಾಧಿಯಾದಂಥ ಸತ್ಯಗಳು, ಹೂತು ಹೋದಂಥ ಸತ್ಯಗಳು ಹೊರಗೆ ಬರ್ತಾನೆ ಇರಲಿಲ್ಲ. ಸೌಜನ್ಯ ಜೀವಂತವಾಗಿದ್ದೇ ಇವೆಲ್ಲವನ್ನು ಬಹಿರಂಗಗೊಳಿಸಿ ಸಮಾಜದ ಮುಂದಿಡ್ತಾ ಇದ್ದಾಳೆ. ನಾವೀಗ ಧ್ವನಿ ಎತ್ತೋರು ಯಾವ ಪ್ರಮಾಣದಲ್ಲಿ ಧ್ವನಿ ಎತ್ತುತ್ತಾರೆ, ಎಷ್ಟು ಆಳವಾಗಿ ಧ್ವನಿ ಎತ್ತುತ್ತಾರೆ, ಎಷ್ಟು ಧೈರ್ಯದಿಂದ ಧ್ವನಿ ಎತ್ತುತ್ತಾರೆ ಅನ್ನುವುದರ ಜೊತೆಗೆ ಇವೆಲ್ಲ ಧ್ವನಿಗೆ ಪೂರಕವಾಗಿ ಸರ್ಕಾರ ಇಮ್ಮಿಡಿಯೇಟ್ ಆಗಿ SIT ರಚನೆ ಮಾಡಬೇಕು. ಆದರೆ SIT ರಚನೆ ಮಾಡಬೇಕಾದ್ರೆ ಯಾರ ನೇತೃತ್ವ ಇರುತ್ತೆ, ಅದು ದುರ್ಬಲವಾದಂತಹ ನೇತೃತ್ವ ಆದರೆ ಅದು ಖಂಡಿತವಾಗಲೂ ಈ ಕೇಸ್ ಮತ್ತೊಮ್ಮೆ ಹಳಿ ತಪ್ಪುತ್ತೆ, ಹಾದಿ ತಪ್ಪುತ್ತೆ. ಯಾವ ಹೋರಾಟಗಳಿಗೂ ಬೆಲೆ ಸಿಗಲ್ಲ. ನಾಳೆ SIT ರಚನೆ ಆಗಿಬಿಟ್ಟು ನೀವೆಲ್ಲ ಅನ್ಕೊಂಡಿರೋದೆಲ್ಲ ಸುಳ್ಳು, ಆ ಥರದ್ದು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟರೆ ಮುಗೀತಲ್ಲ. ಏನೇ ತನಿಖೆ ಆದರೂ ಕೂಡ ನೀವು ಹೇಳ್ತಿರೋದೆಲ್ಲ ಸುಳ್ಳು, ಇದೊಂದು ಷಡ್ಯಂತ್ರ ಅನ್ನೋದೇ ಸಾಬೀತಾಗ್ತಾ ಹೋಗುತ್ತೆ. ಹಾಗಾಗಿ ಪ್ರಾಮಾಣಿಕ ತನಿಖೆಗೆ ಸರ್ಕಾರ ಮನಸ್ಸು ಮಾಡಬೇಕು. ಮಹಿಳಾ ಆಯೋಗ ಕೂಡ ಇದಕ್ಕೆ ಸಂಬಂಧಪಟ್ಟ ಪತ್ರವನ್ನು ಬರೆದಿದೆ. ಮೇ ಬಿ CS ದ್ವಾರಕನಾಥ್ ನೇತೃತ್ವದ ವಕೀಲರ ನೀವು ಕೂಡ ಸಿದ್ದರಾಮಯ್ಯನವರ ಭೇಟಿಯಾಗಿಬಿಟ್ಟು SIT ರಚನೆ ಮಾಡುವಂತ ಹೇಳಿದರೆ ಸಿದ್ದರಾಮಯ್ಯನವರು ದಯವಿಟ್ಟು ಆ ಕೆಲಸವನ್ನು ಮಾಡಬೇಕು. ಹಾಗೆ ನಾವು ಬೆಂಗಳೂರಿನಲ್ಲಿ ನಡೆದಂಥ ಘಟನೆಗೆ ಬೆಂಗಳೂರು ಹೆಸರೇ ತಗೋಬಾರ್ದು ಅನ್ನುವಂತಹ ತೀರ್ಮಾನ ನ್ಯಾಯಾಲಯದ ಅಂಗಳದಲ್ಲೇ ಹೊರಬಂದಾಗ ಬೆಂಗಳೂರೇ ಬೇರೆ, ಬೆಂಗಳೂರಿನಲ್ಲಿರುವ ದೇವಸ್ಥಾನವೇ ಬೇರೆ ಅನ್ನುವಂಥ ವಾದವನ್ನು ಮಾಡಿ ಆ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಸಹಕಾರ ನೀಡುವಂಥ ಕೆಲಸ ಕೂಡ ಆಗಬೇಕಾಗಿದೆ. ಈಗ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತೋರೆ ಒಂದು 3-4 ಜನ, ಬಿಡ ಒಂದು 10 ಜನ ಅಂತ ಇಟ್ಕೊಳ್ಳಿ. ಅವರ ಧ್ವನಿಯನ್ನೇ ನೀವು ಹತ್ತಿಕ್ತಾ ಹೋದರೆ ಮತ್ತು ಮಾತಾಡೋರು ಯಾರು? ಧ್ವನಿ ಎತ್ತೋರೆ ನಾವು ಮುಗ್ಸಕ್ಕೆ ಹೋದರೆ ಮತ್ತು ಮಾತಾಡೋಕ್ಕೆ ಯಾರು ಧೈರ್ಯ ಮಾಡ್ತಾರೆ? ಒಂದು ವ್ಯಾಪಾರದ ಲೋಕದೊಳಗಡೆ ಕೈ ಹಾಕೋದು ಅಷ್ಟು ಈಸಿ ಅಲ್ಲ. ಹುತ್ತದೊಳಗಡೆ ವಿಷನಾಗರ ಇರುವಂತಹ ಹುತ್ತದೊಳಗಡೆ ಕೈ ಹಾಕಿದಷ್ಟೇ ಅಪಾಯ. ಆದರೂ ಕೂಡ ನಮ್ಮ ಪ್ರಾಣಹರಣವಾದರೂ ಪರವಾಗಿಲ್ಲ, ನಮ್ಮ ಬದುಕು ಸರ್ವನಾಶ ಆದರೂ ಪರವಾಗಿಲ್ಲ, ನಮಗೆ ಜೈಲಾದರೂ ಪರವಾಗಿಲ್ಲ, ನಮ್ಮ ಮನೆಯಲ್ಲಿ ನಮ್ಮ ತಾಯಿಯೋ ನಮ್ಮ ಹೆಂಡತಿ ಮಕ್ಕಳು ಅನಾಥರಾದರೂ ಪರವಾಗಿಲ್ಲ, ಸೌಜನ್ಯಗಳಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು ಹೋರಾಟ ಮಾಡ್ತಾ ಇರುವಂಥ ಮನಸ್ಸುಗಳಿಗೆ ಕಾನೂನಾತ್ಮಕವಾದಂತಹ ನೈತಿಕ ಶಕ್ತಿ ಸಿಗದೇ ಇದ್ದರೆ ಇದು ಏನು ಮಾತಾಡಂಗೆ ಎಲ್ಲ ನೋಟಿಸ್ ಬರ್ತದೆ, ಡಿಲೀಟ್ ಆಗ್ತದೆ, ಬ್ಲಾಕ್ ಆಗ್ತದೆ. ವಾಟ್ ಈಸ್ ದಿಸ್? ಹೀಗಿದ್ದಾಗ ಯಾರು ಧೈರ್ಯ ಮಾಡ್ತಾರೆ? ಯಾರು ಧೈರ್ಯ ಮಾಡೋಕ್ಕೆ ಹೋಗ್ತಾರೆ? ಸ್ಯಾಟಲೈಟ್ ಮೀಡಿಯಾಗಳಂತೂ ಉದ್ದಕ್ಕೂ ಈ ವಿಚಾರ ಮಾತಾಡ್ತಾ ಇಲ್ಲ. ನಿನ್ನ ಮನೆಯಿಂದ 1-2 ಮೀಡಿಯಾಗಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಮೇ ಬಿ News 18 ಈ ಥರ. ಅದು ಬಿಟ್ಟು ಮತ್ತೆ ಯಾರು? ಮತ್ತೆಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೇ ಆಲ್ಮೋಸ್ಟ್ ಬ್ಯಾಟಿಂಗ್ ಬೌಲಿಂಗ್ ಎರಡೂ ನಡೀತಾ ಇದೆ, ಪರವಾಗಿ ಮತ್ತು ವಿರುದ್ಧವಾಗಿ. ಸ್ಯಾಟಲೈಟ್ ಮೀಡಿಯಾದಲ್ಲಿ ಪರವಾಗಿ 1-2 ಮೀಡಿಯಾಗಳು ಕೆಲಸ ಮಾಡ್ತಿದ್ದಾವೆ. ಅದೇನು ಬೇಕಾದರೂ ಇರಲಿ. ಒಂದು ವಕೀಲರ ನಿಯೋಗ ಹೇಗೆ SIT ತನಿಖೆಗೆ ಆಗ್ರಹಿಸುತ್ತೋ ಹಾಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮ ಸ್ವಾತಂತ್ರ್ಯ, ಒಬ್ಬರ ನ್ಯಾಯಕ್ಕಾಗಿ ಆಗ್ರಹಿಸುವಂತಹವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಿರುವಂತಹ ನೋಟಿಸ್ ಎನ್ನುವಂತಹ ಅಸ್ತ್ರದ ಮೂಲಕ ಅವರ ಧ್ವನಿಯನ್ನು ಹತ್ತಿಕ್ಕುವ, ಅವರ ಚಾನಲನ್ನು ಅಥವಾ ಅವ್ರ ವಿಡಿಯೋನ ಬ್ಲಾಕ್ ಮಾಡುವಂತಹ ಕೋರ್ಟ್ ತೀರ್ಮಾನ ಇರ್ಬೋದು. ಅದು ಬಟ್ ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಬೆಂಗಳೂರು ಬೇರೆ, ಬೆಂಗಳೂರಿನ ಸಂಬಂಧಪಟ್ಟಂಥ ಪ್ರಾಪರ್ಟಿಗಳು ಬೇರೆ ಅಂಥೇಳಿ. ಬೆಂಗಳೂರಿನ ಪ್ರಾಪರ್ಟಿ ಬಗ್ಗೆ ನಾನು ನ್ಯೂಸ್ ಮಾಡಬೇಕಂದ್ರೆ ಬೆಂಗಳೂರು ಹೆಸರನ್ನ ತಗೊಳ್ಳೇಬಾರ್ದು. ಬೆಂಗಳೂರು ಡೆವಲಪರ್ಸ್ ಅಂತ ಒಂದು ಕಂಪ್ನಿ ಹೆಸರು ಇರುತ್ತೆ. ಅವರು ಇಂಜೆಕ್ಷನ್ ಆರ್ಡರ್ ತಂದಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾರೋ ಬೆಂಗಳೂರಿನಲ್ಲಿ ಇನ್ನೊಂದೆಲ್ಲೋ ಕೊಲೆಗಳೋ ಅತ್ಯಾಚಾರ ಆಗಿರ್ತದೆ. ಬೆಂಗಳೂರಿನಲ್ಲಿ ಕೊಲೆ ಮತ್ತು ಅತ್ಯಾಚಾರ ನಡೆದಿದೆ ಅಂತ ಸ್ಟೋರಿ ಮಾಡಿದ್ರೆ ಬೆಂಗಳೂರು ಡೆವಲಪರ್ಸ್ನ ಪ್ರಾಪರ್ಟಿಗೂ ಬೆಂಗಳೂರು ನಡೆದಂಥ ಕೊಲೆಗೆ ಏನು ಸಂಬಂಧ ಇದೆ? ಬೆಂಗಳೂರು ಹೆಸರೇ ಬಳಸಬಾರ್ದು ಅಂದರೆ ಬೆಂಗಳೂರು ಒಂದು ಊರಲ್ವಾ? ಇದನ್ನು ಅಲ್ಲಿ ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ವಾ? ಅಥವಾ ಆ ಗ್ರಹಿಕೆ ಅಲ್ಲಿದ್ದವ್ರಿಗಿಲ್ವೋ? ಅದು ನನಗೆ ಬೇಡ. ಬಟ್ ಕಾನೂನಿಗೆ ಬೆಲೆ ಕೊಟ್ಟು ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಅವರ ಆದೇಶದಂತೆ ನಾವು ಆ ತೀರ್ಮಾನಕ್ಕೂ ತಲೆ ಬಾಗಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ. ತೀರ್ಪು ಹೊರಗೆ ಬಂದಾಗಿದೆ.
ಆದರೆ ಆ ತೀರ್ಪು ಸರಿನೋ ತಪ್ಪು ಅದರ ವಿರುದ್ಧ ಒಂದು ಹೋರಾಟ ಆಗಲೇಬೇಕಲ್ಲ, ಆಗೋ ಪ್ರಯತ್ನ ಅಂತ ನಡೀತಾ ಇದೆ. ಏನೇ ಅನನ್ಯ ಭಟ್, ಸೌಜನ್ಯ, ಎಷ್ಟೋ ಹೆಣ್ಣು ಮಕ್ಕಳು, ಎಷ್ಟೋ ಸತ್ಯಗಳು ಹೂತು ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಎಲ್ಲರಿಗೂ ನ್ಯಾಯ ಸಿಗಲಿ, ಸರ್ಕಾರ ದಯವಿಟ್ಟು ಕೈ ಮುಗಿತೀನಿ, ಯಾವ ಮುಲಾಜು ಬೇಡ. ಇಲ್ಲಿ ತನಿಖೆ ಯಾಕಾಗಬೇಕು ಅಂದರೆ ಇವರು ಆರೋಪ ಮಾಡ್ತಿರುವಂಥ ವ್ಯಕ್ತಿಗಳು ಇದರಲ್ಲಿ ಇದಾರ ಇಲ್ವೋ ಅನ್ನೋದು ಕನ್ಫರ್ಮ್ ಆಗುತ್ತಲ್ವ. ಇವ್ರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತಲ್ವ. ಒಬ್ಬರನ್ನ ಮುಗಿಸ್ಬೇಕು ಅನ್ನೋ ತಂತ್ರವೇ ಇದು, ಒಂದು ಷಡ್ಯಂತ್ರವೇ. ಯಾರೋ ಮಾಡಿದ್ದಕ್ಕೆ ಯಾರನ್ನೋ ಹೊಣೆ ಮಾಡ್ತಿದ್ದೀರಿ ಅಥವಾ ಇನ್ನೊಬ್ಬರನ್ನ ಯಾರೋ ಬಲಿ ಹಾಕ್ತಾ ಇದ್ದೀರಿ, ಗೆಲ್ಲದು ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಆದ್ರೆ ಗೊತ್ತಾಗುತ್ತಲ್ಲ. ಈ ಬದಿಯೋ ಆ ಬದಿಯೋ ಯಾವ ಬದಿಯಲ್ಲಿ ದುಷ್ಕರ್ಮಿಗಳು ಕಿರಾತಕರಿದ್ದಾರೆ ಎಸ್ಟಾಬ್ಲಿಷ್ ಆಗುತ್ತಲ್ಲ. ಮಾಡಿದ ತನಿಖೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ಬಿಟ್ಟು ಬಿಡುಗಡೆ ಆಗದೇ ಇದ್ದರೆ, ಸೌಜನ್ಯ ಕೇಸಿನಲ್ಲಿ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಂದಿದ್ದೇ ಸಂತೋಷ್ ರಾವ್ ಅಂತ ಅರೆಸ್ಟ್ ಏನಾದ, ಜೈಲಿಗೆ ಹೋಗಿ ಬಂದ, ಕಡೆಗಾತ ನಿರಪರಾಧಿ ಅಂತ ಬಿಡುಗಡೆ ಆದಮೇಲೆ ತಾನೇ ಇಷ್ಟೊಂದು ಗಟ್ಟಿಯಾದ ಧ್ವನಿಗಳು ಬರ್ತಿರೋದು. ಆತ ನಿರಪರಾಧಿ ಅಂದಮೇಲೆ ಅಪರಾಧಿ ಯಾರು? ಕ್ವಶನ್ ಸಹಜ ಅಲ್ವಾ? ದಟ್ಸ್ ಆಲ್. ನೋಡೋಣ, ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮುಂದುವರಿಸೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.